ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿ ತಿಳಿಗನ್ನಡ ಪಠ್ಯಪುಸ್ತಕದಿಂದ ತೊಟ್ಟಿಲು ತೂಗುವ ಹಾಡು ಎನ್ನುವ ಪದ್ಯಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಕವಿಗೆ ಪ್ರಕೃತಿಗಿಂತಲೂ ಹೆಚ್ಚು ಚಂದವಾಗಿ ಕಂಡದ್ದು ಯಾವುದು? ಉತ್ತರ, ಕವಿಗೆ ತೊಟ್ಟಿಲಿನಲ್ಲಿ ನಗುವ ತೊದಲು ನುಡಿಯ ಎಳೆಯ ಕಂದಮ್ಮನೆ ಪ್ರಕೃತಿಗಿಂತಲೂ ಹೆಚ್ಚು ಚಂದವಾಗಿ ಕಂಡಿದೆ. ಎರಡನೆಯ ಪ್ರಶ್ನೆ, ಹೊಳೆ, ಅಲೆ ಹಾಗೂ ಗಾಳಿ ಹೇಗೆ ನಾದಗೈಯುತ್ತವೆ? ಉತ್ತರ, ಹೊಳೆಯು ಲುಳುಳು ಎಂದು, ಅಲೆಯು ರುರುರು ಎಂದು ಮತ್ತು ಗಾಳಿಯು ಸುಯ್ ಎಂದು ನಾದಗೈಯುತ್ತವೆ. ಮೂರನೆಯ ಪ್ರಶ್ನೆ, ಜೋಲಿಯೊಳಗಿನ ಹಸುಳೆ ಹೇಗೆ ನಗುತ್ತದೆ? ಉತ್ತರ, ಜೋಲಿಯೊಳಗಿನ ಹಸುಳೆ ಲಲಲ ಎಂದು ನಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಗಿರಿಯ ನವಿಲಿನ ಚಂದವೇನು? ಉತ್ತರ, ಗಿರಿಯಲ್ಲಾಡುವ ನವಿಲಿನ ಗರಿ ಬಹಳ ಚಂದವಾಗಿದೆ. ಐದನೆಯ ಪ್ರಶ್ನೆ, ಕರಿಕಂಗಳಲ್ಲಿ ಎಂತಹ ಚಂದವಿದೆ? ಉತ್ತರ, ಕರಿಕಂಗಳಲ್ಲಿ ಮಿರಿಮಿರಿ ಮಿನುಗುವ ತಾರೆ ಚಂದ್ರರ ಚಂದವಿದೆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಕವಿಗೆ ಚಂದವಾಗಿ ಕಂಡ ಪ್ರಕೃತಿಯ ದೃಶ್ಯಗಳಾವುವು? ಉತ್ತರ, ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಕವಯಿತ್ರಿ ತಾವು ಕಂಡ ಪ್ರಕೃತಿಯ ಸುಂದರ ದೃಶ್ಯಗಳನ್ನು ವರ್ಣಿಸಿದ್ದಾರೆ. ಮುಗಿಲು, ಮುಗಿಲಿನಿಂದ ಸುರಿವ ಮಳೆ, ಮಳೆಯಲ್ಲಿ ತೊಯ್ದ ಬೆಟ್ಟಗುಡ್ಡಗಳು, ಮಿಟ್ಟೆ, ಹೂವು, ಹೂವಿನ ಪಕಳೆ, ಮೊಟ್ಟೆ, ಹಕ್ಕಿ ಎಲ್ಲವೂ ಪ್ರಕೃತಿಯಲ್ಲಿ ಸುಂದರವಾಗಿ ಕಾಣುತ್ತವೆ. ಲುಳುಳು ಎಂದು ಹರಿವ ಹೊಳೆ, ರುರುರು ಎಂದು ಶಬ್ದ ಮಾಡುವ ಅಲೆ, ಸುಯ್ ಎಂದು ಬೀಸುವ ಗಾಳಿ ಇವೆಲ್ಲವೂ ಚಂದ ಎಂದು ಕವಯಿತ್ರಿ ಹೇಳುತ್ತಾರೆ. ಗಿರಿ, ಗಿರಿಯ ಮೇಲೆ ಗರಿಬಿಚ್ಚಿ ಆಡುವ ನವಿಲು ಮುಂತಾದ ಪ್ರಕೃತಿಯ ದೃಶ್ಯಗಳನ್ನು ಕವಯಿತ್ರಿ ಈ ಕವಿತೆಯಲ್ಲಿ ವರ್ಣಿಸಿದ್ದಾರೆ. ಎರಡನೆಯ ಪ್ರಶ್ನೆ, ಕವಯಿತ್ರಿಯು ತೊಟ್ಟಿಲಲ್ಲಿ ನಗುವ ಹಸುಳೆಯ ಚಂದವನ್ನು ಹೇಗೆ ವರ್ಣಿಸಿದ್ದಾರೆ? ಉತ್ತರ, ಪ್ರಕೃತಿಯಲ್ಲಿ ಕಾಣುವ ಮುಗಿಲು, ಮಳೆ, ಮಿಟ್ಟೆ, ಹೂವು, ಪಕಳೆಗಳ ಚಂದಕ್ಕಿಂತ ತೊಟ್ಟಿಲಿನ ತೊದಲು ಕಂದನೆ ಚಂದ. ನದಿಯ ನುಳುಳು ನಾದ, ಅಲೆಯ ರುರುರು ಗಾನ, ಗಾಳಿಯ ಸುಯ್ ಎನ್ನುವ ಶಬ್ದಕ್ಕಿಂತಲೂ ಜೋಲಿಯಲ್ಲಿ ಮಲಗಿ ಲಲಲ ಎಂದು ನಗುವ ಕಂದನೆ ಬಲು ಚಂದ. ಗಿರಿಯಲ್ಲಿ ಗರಿಬಿಚ್ಚಿ ಆಡುವ ನವಿಲು, ಗರಗರ ತಿರುಗುವ ಗಿರಿಗಿಟಿ ಬುಗುರಿ ಇವೆಲ್ಲಕ್ಕಿಂತಲೂ ತಾರೆಚಂದ್ರರಂತೆ ಮಿನುಗುವ ಕಣ್ಣುಗಳ ಕಂದಮ್ಮ, ಆ ಕಂದಮ್ಮನ ಗುಬ್ಬಿ ಗುಬ್ಬಿ ತಾರಮ್ಮಯ್ಯ ಆಟವೇ ಬಲು ಸೊಗಸು. ಹೀಗೆ ಕವಯಿತ್ರಿ ತೊಟ್ಟಿಲಲ್ಲಿ ನಗುವ ಹಸುಳೆಯ ಚಂದವನ್ನು ವರ್ಣಿಸಿದ್ದಾರೆ. ಮುಂದೆ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಕವಯಿತ್ರಿ ಜಗವನ್ನೆಲ್ಲ ತೂಗಿರುವ ಪರಿ ಹೇಗೆ? ಉತ್ತರ, ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಕವಯಿತ್ರಿ ಪ್ರಕೃತಿಯ ಅಂದವನ್ನು ವರ್ಣಿಸುತ್ತಾ ಅದರೊಂದಿಗೆ ಮಗುವಿನ ಚಂದವನ್ನು ಹೋಲಿಸುತ್ತಾರೆ. ಪ್ರಕೃತಿಯಲ್ಲಿ ಕಾಣುವ ಮುಗಿಲು, ಮಳೆ, ತೊಯ್ದ ಬೆಟ್ಟಗುಡ್ಡಗಳು, ಮಿಟ್ಟೆ, ಹೂವು, ಪಕಳೆ, ಮೊಟ್ಟೆ, ಹಕ್ಕಿ ಇವೆಲ್ಲಕ್ಕಿಂತಲೂ ತೊಟ್ಟಿಲಿನ ತೊದಲು ಕಂದನೆ ಚಂದ. ನದಿಯ ಲುಳುಳು ನಾದ, ಅಲೆಯ ರುರುರು ಗಾನಕ್ಕಿಂತ ಕಂದನ ನಗುವೆ ಬಲು ಚಂದ. ಗಿರಿಯಲ್ಲಿ ಗರಿಬಿಚ್ಚಿ ಆಡುವ ನವಿಲು, ಗರಗರ ತಿರುಗುವ ಗಿರಿಗಿಟಿ ಬುಗುರಿ ಇವೆಲ್ಲವೂ ಚಂದ. ಆದರೆ ತಾರೆ ಚಂದ್ರರಂತೆ ಮಿರಿಮಿರಿ ಮಿನುಗುವ ಕರಿ ಕಣ್ಣುಗಳ ಕಂದಮ್ಮ ಇನ್ನೂ ಚಂದ. ಆ ಕಂದಮ್ಮನಿಗೆ ತಾಯಿ ಕಲಿಸಿದ ಗುಬ್ಬಿ ಗುಬ್ಬಿ ತಾರಮ್ಮಯ್ಯ ಆಟಗಳು ಬಲು ಚಂದ ಎಂದು ಕವಯಿತ್ರಿ ವರ್ಣಿಸುತ್ತಾರೆ. ಜಗತ್ತು ಎಷ್ಟೇ ಸುಂದರವಾಗಿದ್ದರೂ ತಾಯಿಯ ಪಾಲಿಗೆ ಮಗುವೇ ಜಗತ್ತು. ಇಂದಿನ ತೊಟ್ಟಿಲ ಕಂದಮ್ಮನೆ ನಾಳೆಯ ಜಗತ್ತಿನ ಪ್ರಜೆ. ತಾಯಿ ತೊಟ್ಟಿಲನ್ನು ತೂಗುವುದರ ಜೊತೆಗೆ ತನ್ನ ಮಗುವಿಗೆ ಉತ್ತಮ ಸಂಸ್ಕಾರಗಳನ್ನು ಕಲಿಸುತ್ತಾಳೆ. ಹೀಗೆ ಮಗುವ ತೂಗುವ ಜೊತೆಗೆ ಕವಯಿತ್ರಿ ಜಗವನ್ನೆಲ್ಲ ತೂಗುವ ಪರಿ ಈ ಕವಿತೆಯಲ್ಲಿ ಸುಂದರವಾಗಿ ಮೂಡಿ ಬಂದಿದೆ. ಮುಂದೆ, ತೊಟ್ಟಿಲು ತೂಗುವ ಹಾಡು ಕವಿತೆಯ ಆಶಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ, ತಾಯಿ ಪಾಲಿಗೆ ತನ್ನ ಮಗುವೇ ಸರ್ವಸ್ವ. ಆಕೆ ತನ್ನ ಮಗುವನ್ನು ಪ್ರಕೃತಿಯಲ್ಲಿರುವ ಎಲ್ಲ ಚಂದದ ವಸ್ತುಗಳಿಗೆ ಹೋಲಿಸುತ್ತಾ ಕೊನೆಗೆ ಅವೆಲ್ಲಕ್ಕಿಂತಲೂ ತನ್ನ ಮಗುವೇ ಚಂದ ಎನ್ನುತ್ತಾಳೆ. ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿಯೂ ಕವಯಿತ್ರಿ ಇದನ್ನೇ ಹೇಳುತ್ತಾರೆ. ಪ್ರಕೃತಿಯಲ್ಲಿ ಕಾಣುವ ಮುಗಿಲು, ಮಳೆ, ತೊಯ್ದ ಬೆಟ್ಟಗುಡ್ಡಗಳು, ಮಿಟ್ಟೆ, ಹೂವು, ಪಕಳೆ, ಮೊಟ್ಟೆ, ಹಕ್ಕಿ ಇವೆಲ್ಲಕ್ಕಿಂತಲೂ ತೊಟ್ಟಿಲಿನ ತೊದಲು ಕಂದನೆ ಚಂದ. ನದಿಯ ಲುಳುಳು ನಾದ, ಅಲೆಯ ರುರುರು ಗಾನಕ್ಕಿಂತ ಕಂದನ ನಗುವೆ ಬಲು ಚಂದ.
ಗಿರಿಯಲ್ಲಿ ಗರಿಬಿಚ್ಚಿ ಆಡುವ ನವಿಲು, ಗರಗರ ತಿರುಗುವ ಗಿರಿಗಿಟಿ, ಬುಗುರಿ ಇವೆಲ್ಲವೂ ಚಂದ. ಆದರೆ ತಾರಚಂದ್ರರಂತೆ ಮಿರಿಮಿರಿ ಮಿನುಗುವ ಕರಿಕಣ್ಣುಗಳ ಕಂದಮ್ಮ ಇನ್ನೂ ಚಂದ. ಆ ಕಂದಮ್ಮನಿಗೆ ತಾಯಿ ಕಲಿಸಿದ ಗುಬ್ಬಿ ಗುಬ್ಬಿ ತಾರಮ್ಮಯ್ಯ ಆಟಗಳು ಬಲು ಚಂದ ಎಂದು ಕವಯಿತ್ರಿ ವರ್ಣಿಸುತ್ತಾರೆ. ಮಗುವಿನ ಚಂದವನ್ನು ನೋಡುತ್ತಾ ತಾಯಿಗೆ ಜಗತ್ತು ಇನ್ನಷ್ಟು ಸುಂದರವಾಗಿ ಕಾಣುತ್ತದೆ. ತನ್ನ ಮಗುವಿಗೆ ಉತ್ತಮ ಸಂಸ್ಕಾರ ಕಲಿಸಿ ಜಗತ್ತಿನಲ್ಲಿ ಒಬ್ಬ ಉತ್ತಮ ಮನುಷ್ಯನನ್ನಾಗಿ ಮಾಡುವುದು ಆಕೆಯ ಕರ್ತವ್ಯವಾಗಿದೆ. ಹಾಗಾಗಿ ತಾಯಿ ಬರಿಯ ತೊಟ್ಟಿಲನ್ನು ತೂಗುವುದಿಲ್ಲ, ಉತ್ತಮ ಸಂಸ್ಕಾರಗಳನ್ನು ಕಲಿಸಿ ಸುಸಂಸ್ಕೃತ ಜನಾಂಗವನ್ನು ಜಗತ್ತಿಗೆ ನೀಡುತ್ತಾಳೆ ಎಂಬುದು ಈ ಕವಿತೆಯ ಆಶಯವಾಗಿದೆ. ಸಂದರ್ಭದೊಂದಿಗೆ ವಿವರಿಸಿ. ಮೊದಲನೆಯ ಪ್ರಶ್ನೆ, ಎಲ್ಲಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚಂದ. ಈ ವಾಕ್ಯವನ್ನು ವೈದೇಹಿಯವರ ಹೂವ ಕಟ್ಟುವ ಕಾಯಕ ಎಂಬ ಕವನ ಸಂಕಲನದಿಂದ ಆಯ್ದ ತೊಟ್ಟಿಲು ತೂಗುವ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ. ಪ್ರಕೃತಿಯ ಸೌಂದರ್ಯವನ್ನು ಮಗುವಿನ ಚಂದದೊಂದಿಗೆ ಹೋಲಿಸುತ್ತಾ ಕವಯಿತ್ರಿ ಈ ಮಾತನ್ನು ಹೇಳುತ್ತಾರೆ. ಪ್ರಕೃತಿಯಲ್ಲಿ ಕಾಣುವ ಮುಗಿಲು, ಮಳೆ, ತೋಯ್ದ ಬೆಟ್ಟಗುಡ್ಡಗಳು, ಮಿಟ್ಟೆ, ಹೂವು, ಪಕಳೆ, ಮೊಟ್ಟೆ, ಹಕ್ಕಿ ಇವೆಲ್ಲವೂ ಚಂದ. ಆದರೆ ಎಲ್ಲಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚಂದ ಎಂದು ಕವಯಿತ್ರಿ ಮಗುವಿನ ಚಂದವನ್ನು ವರ್ಣಿಸುತ್ತಾರೆ. ಸ್ವಾರಸ್ಯ, ತಾಯಿಗೆ ಪ್ರಕೃತಿಯ ಎಲ್ಲ ಸೌಂದರ್ಯಕ್ಕಿಂತ ತನ್ನ ಮಗುವಿನ ಚಂದವೇ ಹೆಚ್ಚು ಎನ್ನುವುದನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಲಾಗಿದೆ. ಮುಂದೆ, ಮಗುವ ತೂಗಿರೋ ಅಹ ಜಗವ ತೂಗಿರೋ. ಈ ವಾಕ್ಯವನ್ನು ವೈದೇಹಿಯವರ ಹೂವ ಕಟ್ಟುವ ಕಾಯಕ ಎಂಬ ಕವನ ಸಂಕಲನದಿಂದ ಆಯ್ದ ತೊಟ್ಟಿಲು ತೂಗುವ ಹಾಡು ಎನ್ನುವ ಪದ್ಯಭಾಗದಿಂದ ಆರಿಸಲಾಗಿದೆ. ತಾಯಿಯು ಮಗುವನ್ನು ತೂಗುವ ಬಗೆಯನ್ನು ವರ್ಣಿಸುತ್ತಾ ಕವಯಿತ್ರಿ ಈ ಮಾತನ್ನು ಹೇಳುತ್ತಾರೆ. ಗಿರಿಯಲ್ಲಿ ಗರಿಬಿಚ್ಚಿ ಆಡುವ ನವಿಲು, ಗರಗರ ತಿರುಗುವ ಗಿರಿಗಿಟಿ, ಬುಗುರಿ ಇವೆಲ್ಲವೂ ಚಂದ. ಆದರೆ ತೊಟ್ಟಿಲಲ್ಲಿ ಗುಬ್ಬಿ ಗುಬ್ಬಿ ತಾರಮ್ಮಯ್ಯ ಆಟ ಆಡುವ ಕಂದಮ್ಮ ಇನ್ನೂ ಚಂದ. ತಾಯಿ ಬರಿಯ ತೊಟ್ಟಿಲನ್ನು ತೂಗುವುದಿಲ್ಲ, ಉತ್ತಮ ಸಂಸ್ಕಾರಗಳನ್ನು ಕಲಿಸಿ ಸುಸಂಸ್ಕೃತ ಜನಾಂಗವನ್ನು ಜಗತ್ತಿಗೆ ನೀಡುತ್ತಾಳೆ. ಇದನ್ನು ಮಗುವ ತೂಗಿರೋ ಅಹ ಜಗವ ತೂಗಿರೋ ಎಂದು ಕವಯಿತ್ರಿ ವರ್ಣಿಸುತ್ತಾರೆ. ಸ್ವಾರಸ್ಯ, ತಾಯಿಯು ತೊಟ್ಟಿಲು ತೂಗುವುದರ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕಲಿಸಿ ಸುಸಂಸ್ಕೃತ ಜನಾಂಗವನ್ನು ಜಗತ್ತಿಗೆ ನೀಡುತ್ತಾಳೆ ಎಂಬುದನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಲಾಗಿದೆ. ಇದಿಷ್ಟು ಈ ಪದ್ಯದ ಪ್ರಶ್ನೋತ್ತರಗಳು. ನಿಮಗೆ ಉಪಯೋಗ ಆಯಿತು ಅಂತ ಅಂದ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.